ಟಿವಿ ವತಿಯಿಂದ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಲೋಕಾರ್ಪಣೆ. ಜಪಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಕ್ಯಾಲೆಂಡರ್ ರಿಲೀಸ್. ತುಮಕೂರಿನ ನಾಗರಿಕರ ನಾಡಿ ಮಿಡಿತವಾಗಿರೋ ಪ್ರಜಾಶಕ್ತಿ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇದ್ದು ಮನೆ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಳ್ತಾ ಇದೆ. ಸುದ್ದಿಯ ಮೂಲಕವೇ ಜನರನ್ನ ತಲುಪಿಸ್ತಾ ಇರೋ ಪ್ರಜಾಶಕ್ತಿ ಟಿವಿ ವತಿಯಿಂದ ಹೊಸ ವರ್ಷದ ಪ್ರಯುಕ್ತ ಕ್ಯಾಲೆಂಡರ್ ಲೋಕಾರ್ಪಣೆ ಮಾಡಿತ್ತು. ನಗರದ ದಾನಾ ಪ್ಯಾಲೇಸ್ ಬಳಿಯಲ್ಲಿರುವ ಪ್ರಜಾಶಕ್ತಿ ವಾಹಿನಿಯ ಕಚೇರಿಯಲ್ಲಿ ಜಪಾನಂದ ಸ್ವಾಮಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಕ್ಯಾಲೆಂಡರ್ ಅನ್ನ ರಿಲೀಸ್ ಮಾಡಲಾಯಿತು. ಕ್ಯಾಲೆಂಡರ್ ಅನ್ನ ರಿಲೀಸ್ ಮಾಡಿ ಜಪಾನಂದ ಶ್ರೀಗಳು, ಪ್ರಜಾಶಕ್ತಿ ಟಿವಿಯ ಎಂಡಿ ಶಬೀರ್ ಸರ್, ಸಿಇಒ ಕುಸ್ಮಾ ಮೇಡಂ ಸೇರಿದಂತೆ ಸಂಸ್ಥೆಯ ಎಲ್ಲ ಸಹ ಉದ್ಯೋಗಿಗಳು ಭಾಗಿಯಾಗಿದ್ರು. ಕ್ಯಾಲೆಂಡರ್ ಲೋಕಾರ್ಪಣೆ ಬಳಿಕ ಮಾತನಾಡಿದ ಜಪಾನಂದ ಸ್ವಾಮೀಜಿರವರು, ಪ್ರಜಾಶಕ್ತಿಯ ಕಾರ್ಯಕ್ರಮಗಳು ವಿಭಿನ್ನವಾಗಿ ಬರ್ತಾವೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗ್ತಾ ಇದ್ದೀರಾ. ಸಂಸ್ಥೆಗೆ ಶುಭವಾಗ್ಲಿ ಎಂದ್ರು. ಯಾವುದಕ್ಕೂ ಕುಗ್ಗದೆ ಧೈರ್ಯವಾಗಿ ಮುನ್ನುಗ್ಗಿ ಜನರ ಸೇವಕರಾಗಿ ಕೆಲಸ ಮಾಡಿ ಎಂದು ಆಶೀರ್ವದಿಸಿದ್ರು. ಇದೇ ವೇಳೆ ಸಂಸ್ಥೆಯ ಸಹೋದ್ಯೋಗಿಗಳಿಗೆ ಪ್ರವಚನದ ಮೂಲಕ ಹುರಿದುಂಬಿಸಿದ್ರು. ಜೊತೆಗೆ ಹೊಸ ವರ್ಷಕ್ಕೆ ಶುಭ ಹಾರೈಸಿದ್ರು. ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದಲ್ಲಿ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ಳೋಣ. ಹೊಸ ಭಾರತವನ್ನು ನಿರ್ಮಾಣ ಮಾಡೋಣ. ಸ್ವಾಮಿ ವಿವೇಕಾನಂದರ ಆದಿಯಾಗಿ ಎಂಥೆಂಥವ್ರು ಈ ದೇಶವನ್ನು ಕಟ್ಟಿದ್ರು. ನಾವು ಹೊಸ ಭಾರತವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಯುವ ಜನತೆ ಯೋಚನೆ ಮಾಡಬೇಕು. ನಿಮ್ಮ ಜವಾಬ್ದಾರಿ ಬರೀ ಕಾಲೇಜ್ಗೆ ಹೋಗ್ಬಿಟ್ಟು ಸಾಯಂಕಾಲ ರೌಂಡ್ ಹೋಗ್ಬಿಟ್ಟು ಪಬ್ಗೆ ಹೋಗ್ಬಿಟ್ಟು ಅಥವಾ ದರ್ಶನಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋದಲ್ಲ. ನೀನು ಏನು ವಾಪಸ್ ಕೊಡ್ತಿದ್ಯಾ ನಿನ್ನ ದೇಶಕ್ಕೆ? ವಾಟ್ ಈಸ್ ಇನ್ ರಿಟರ್ನ್ ವಾಟ್ ಯು ಆರ್ ಗಿವಿಂಗ್? ನೀನೇನು ಕೊಡ್ತಿದ್ಯಾ ನಿನ್ನ ದೇಶಕ್ಕೆ? ಕಿಟಕಿನಲ್ಲಿ ಯಾವ ಸ್ಕೂಲ್ಗೆ ಹೋಗಿ ನೋಡಿ, ಕಿಟಕಿನಲ್ಲಿ ಬೇಕಾದಷ್ಟು ಕಸ ಬಿಸಾಕಿರ್ತಾರೆ ಹೊರಗಡೆ. ಅದನ್ನು ಬಿಸಾಕಬೇಡ ಅಂತ ಹೇಳೋ ಶಕ್ತಿ ನಾವು ಕಳ್ಕೊಂಡಿದ್ದೀವಲ್ಲ. ನಮ್ಮದು ಅನ್ನೋದು ಹೊಟ್ಟೋಗಿದೆಯಲ್ಲ. ಬಸ್ ಸ್ಟ್ಯಾಂಡ್ ನಮ್ಮದು, ರೈಲ್ವೆ ಸ್ಟೇಷನ್ ನಮ್ಮದು, ಶಾಲೆ ನಮ್ಮದು. ಜಪಾನಲ್ಲಿ ನೋಡಿ, ಶಾಲೆನೆಲ್ಲ ಕ್ಲೀನ್ ಮಾಡೋದು ಸ್ಟೂಡೆಂಟ್ಸು. ಟಾಯ್ಲೆಟ್ಸಿಂದ ಹಿಡಿದು ಇಡೀ ಶಾಲೆನ ಶುದ್ಧಿಯಾಗಿ ಇಟ್ಕೋತಾರೆ ಪುಟ್ಟ ಮಕ್ಕಳು. ನೀವು ಹಂಗೆ ಮಾಡಲಿಕ್ಕಾಗತ್ತಾ? ಇಲ್ಲ. ನನಗೆ ಯಾಕೆ ಹೇಳ್ತೀನಿ? ಸೊ ಮೊದಲು ನಮ್ಮ ಅಹಂಕಾರವನ್ನು ತ್ಯಜಿಸಬೇಕು. ನಾನು ಈ ಭಾರತದ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು ಜವಾಬ್ದಾರಿಯುತ ಪ್ರಜೆ. ನಾನು ಬರೀ ಪ್ರಜೆ ಅಲ್ಲ. ಎರಡನೇದಾಗಿ ಹೊಸ ವರ್ಷ ಬರ್ತಾ ಇದೆ. ಏನಾದರೂ ಒಂದು ಪ್ಲ್ಯಾನ್ ಒಂದು ಮಾದರಿಯಾಗಿ ಮಾಡ್ಕೊಳ್ಳೋಣ. ನಾನು ಈ ರಸ್ತೆಯಲ್ಲಿ ಇದ್ದೀನೋ, ಈ ರಸ್ತೆನ ಶುದ್ಧಿಯಾಗಿ ಇಟ್ಕೊಳ್ಳೋಣ. ನಾನೇನು ಬೇರೆ ರಸ್ತೆ ಗುಡಿಸೋದು ಬೇಡ, ನನ್ನ ಮನೆ ಮುಂದೆ ನಾನು ಶುದ್ಧಿಯಾಗಿ ಇಟ್ಕೊಳ್ಳೋಣ ಅನ್ನೋ ಒಂದು ಪ್ರಬಲವಾದ ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಪ್ರಜಾಶಕ್ತಿ ಹೆಸರೇ ಒಂದು ವಿನೂತನವಾದ ಹೆಸರು. ಬಹುಶಃ ಒಂದು ಹೊಸ ದೆಸೆಯಲ್ಲಿ, ಹೊಸ ರಸ್ತೆಯಲ್ಲಿ, ಹೊಸ ದಾರಿಯಲ್ಲಿ, ನವೀನ ಮಾರ್ಗದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅಂತ ನನ್ನ ಭಾವನೆ. ನಾನು ನೋಡ್ತಿರ್ತೀನಿ, ಈ ಪ್ರಜಾಶಕ್ತಿ ಫಸ್ಟ್ ಬಂದಾಗ ಏನಿದು, ಏನು ಮಾಡ್ತಿದ್ದಾರೆ ಇವರು ಅಂತ ಅನ್ನಿಸ್ತು. ಆದರೆ ಇವರ ನಡೀತಿರೋ ದಿಕ್ಕು ಸ್ವಲ್ಪ ಬೇರೆ ಮಾಧ್ಯಮಗಳಿಗಿಂತ ಇದು ಸ್ವಲ್ಪ ವಿರುದ್ಧವಾಗಿದೆ. ಕಾರಣ, ಭಾರತದಲ್ಲಿ ನಾವು ಈಗ ಬೇಕಾಗಿದ್ದು ನಾವೇನು ನೋಡಬೇಕಂದ್ರೆ, ಮಂಗಳ ಗ್ರಹಕ್ಕೆ ಮನುಷ್ಯನ ಕಳಿಸೋದು ದೊಡ್ಡ ವಿಚಾರ ಅಲ್ಲ, ಮನದ ಅಂಗಳಕ್ಕೆ ನಾವು ಹೋಗಬೇಕು. ಈ ಒಂದು ಪ್ರಜಾಶಕ್ತಿಯ ಮೂಲಕ ಒಂದು ನೂತನ ಶಕ್ತಿ ಈ ರಾಜ್ಯಕ್ಕೆ ಬರಲಿದೆ. ತನ್ಮೂಲಕ ಧ್ವನಿ ಇಲ್ಲದವರ ಧ್ವನಿಯಾಗಲಿ, ಅವ್ರು ಏನು ಕಷ್ಟಪಡ್ತಾರೆ. ನೆನ್ನೆದು ಒಂದು ಎಪಿಸೋಡ್ ನಾನು ನೋಡಿದೆ, ಭಾಳ ಚೆನ್ನಾಗಿತ್ತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.